ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳದಲ್ಲಿ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ನಡೆಯಲಿರುವ ಅಂಬೇಡ್ಕರ್ ಹಬ್ಬ 2026 ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಇಂದು ಅಧಿಕೃತವಾಗಿ ಬಿಡುಗಡೆಗೊಂಡಿದೆ. ಈ ಆಹ್ವಾನ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಮುದ್ದೇಬಿಹಾಳದ ಪ್ರವಾಸಿ ಮಂದಿರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳು, ಸಮಾನತೆ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಪ್ರಸ್ತಾಪಿಸಿದರು. ಅಂಬೇಡ್ಕರ್ ಹಬ್ಬವು ಕೇವಲ ಆಚರಣೆಯಲ್ಲ, ಇದು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಒಂದು ಮಹತ್ವದ ವೇದಿಕೆಯಾಗಿದೆ. ಈ ವರ್ಷ ನಡೆಯಲಿರುವ ಅಂಬೇಡ್ಕರ್ ಹಬ್ಬ 2026 ಹೆಚ್ಚು ವಿಜೃಂಭಣೆಯಿಂದ ಆಚರಿಸಲು ಯೋಜನೆ ರೂಪಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ. ಆಯೋಜಕರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಮುದ್ದೇಬಿಹಾಳ ನಗರದಲ್ಲಿ ಹಾಗೂ ವಿವಿಧ ನಮ್ಮ ಮುದ್ದೇಬಿಹಾಳ ಮತಕ್ಷೇತ್ರದ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಒಂದು ಇವತ್ತು ಹೇಳುವುದೇನೆಂದರೆ, ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಅನ್ನುವಂಥ ವಿಚಾರವಾಗಿ ಏಪ್ರಿಲ್ 14ರಂದು ನಡೀತಕ್ಕಂಥ ಈ ಹಬ್ಬಕ್ಕೆ ತಾವೆಲ್ಲದೆ ತಮ್ಮ ಸ್ನೇಹಿತರು ಹಾಗೂ ತಾಯಂದಿರು ಎಲ್ಲರನ್ನು ಕರೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಹಾಗೂ ಮುಂಜಾನೆ ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದನೇ ಕಾರ್ಯಕ್ರಮ ಆರಂಭವಾಗ್ತದೆ. 9 ಗಂಟೆಗೆ ಅಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ತದನಂತರ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿದೆ. ತದನಂತರ ಊಟದ ಕಾರ್ಯಕ್ರಮವೂ ಕೂಡ ಇದೆ. ನಂತರ 3 ಗಂಟೆಯಿಂದ ಎಲ್ಲ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು, ನಂತರ 5 ಗಂಟೆಯವರೆಗೆ 5 ಗಂಟೆಯ ನಂತರ ಈ ಮುದ್ದೇಬಿಹಾಳ ತಾಲೂಕಿನ ನೇತಾಜಿ ನಗರದಿಂದ ಊರಿನ ಪ್ರಮುಖ ಬೀದಿಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಳದಲ್ಲಿ ಬಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಅದಕ್ಕಾಗಿ ಎಲ್ಲ ಗ್ರಾಮದ ನನ್ನ ಆತ್ಮೀಯ ದಲಿತ ಬಾಂಧವರು ಎಲ್ಲರೂ ಕೂಡ, ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು, ವಿಶೇಷವಾಗಿ ನಮ್ಮ ಚಲವಾದಿ ಸಮಾಜದ ಆತ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಲ್ಲಿ ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. 35ನೇ ಜಯಂತ್ಯೋತ್ಸವವನ್ನು ಇದೇ ತಿಂಗಳು ಏಪ್ರಿಲ್ 14ರಂದು ಅತಿ ವಿಜೃಂಭಣೆಯಿಂದ ಇದು ಒಂದು ಹಬ್ಬ ಅಂಥೇಳಿ, ಅಂಬೇಡ್ಕರ್ ಅವರ ಹಬ್ಬ ಅಂಥೇಳಿ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಯುವಕ ಮಿತ್ರರು ಸೇರಿಕೊಂಡು ಪೂರ್ವಭಾವಿಯಾಗಿ ಇವತ್ತಿನ ದಿವಸ ಈ ಒಂದು ಪಾಂಪ್ಲೆಟ್ಸ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ 8 ಗಂಟೆಗೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭವ್ಯವಾದಂಥ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರ ಹಾಗೂ ಎಲ್ಲ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ, ತಹಸೀಲ್ದಾರ್ ಇರ್ಬೋದು ಎಲ್ಲರೂ ಕೂಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಳಗ್ಗೆ 8 ಗಂಟೆಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಂತರ 9ರಿಂದನೇ ಅವತ್ತು ಸಂಪೂರ್ಣ ದಿನಪೂರ್ತಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ನಮ್ಮೆಲ್ಲ ಯುವಕ ಮಿತ್ರರು ಮಾಡಿರ್ತಾರೆ. ಅದನ್ನು ಇಲ್ಲೇ ಮುನ್ಸಿಪಾಲಿಟಿ ಮುಂದೆ ಅದನ್ನು ಕಾರ್ಯಕ್ರಮ ನಿಯೋಜನೆಗೊಳಿಸ್ಯಾರ. ನಂತರ 3 ಗಂಟೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಹಲವಾರು ರೀತಿಯ ಗೊಂಬೆ ಕುಣಿತಗಳಾಗಿರ್ಬೋದು, ಡೊಳ್ಳಿನ ಕುಣಿತಗಳಾಗಿರ್ಬೋದು, ಕರಡಿ ಮಜಲಾಗಿರ್ಬೋದು ಮತ್ತು ಇನ್ನಿತರ ಕುದುರೆ ಗಾಡಿ ಮೆರವಣಿಗೆ ಆಗಿರ್ಬೋದು, ಅದರಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ನೇತಾಜಿ ನಗರದಿಂದ 3 ಗಂಟೆಗೆ ಭಯಂಕರ ದೊಡ್ಡ ಪ್ರಮಾಣದಲ್ಲಿ 5 ಗಂಟೆಗೆ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡ್ಕೊತ ಬಂದು ಅಲ್ಲಿ ಹೊಡೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಏನು ಸರ್ಕಲ್ ಐತಿ ಅದ್ರ ಪಕ್ಕದಲ್ಲೇ ಒಂದು ಭವ್ಯವಾದಂಥ ಒಂದು ಸ್ಟೇಜ್ ಹೊಡಿತೀವಿ. ಆ ಸ್ಟೇಜ್ನಲ್ಲಿ ಈ ಊರಿನ ಗಣ್ಯಮಾನ್ಯರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇದು ಕೇವಲ ದಲಿತ ಸಮುದಾಯಕ್ಕೆ ಮತ್ತು ಛಲವಾದಿ ಸಮುದಾಯಕ್ಕೆ ಇವರಿಗೆ ಸೀಮಿತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತಕ್ಕೆ ಸಂವಿಧಾನವನ್ನು ಬರೆದಂಥವ್ರು. ಅವ್ರು ಏನದಾರಲ್ಲ ಅವ್ರದ್ದು ಒಂದು ಜಯಂತ್ಯೋತ್ಸವ ಅಂತಂದ್ರೆ ಇಡೀ ಭಾರತ ದೇಶ ಅತಿ ವಿಜೃಂಭಣೆಯಿಂದ ಇದೊಂದು ಯಾವ ಹಬ್ಬನೂ ಕೂಡ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇಂಥ ಒಂದು ಬಾಬಾ ಸಾಹೇಬ್ರ ಹಬ್ಬವನ್ನು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಮುದ್ದೇಬಿಹಾಳ ತಾಲೂಕಿನ ನಾವೆಲ್ಲರೂ ಸೇರಿಕೊಂಡು ವಿವಿಧ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಚಿಂತಕರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು ಎಲ್ಲರೂ ಸೇರಿಕೊಂಡು ತಾಲೂಕು ಆಡಳಿತದ ಜೊತೆ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಹಬ್ಬವನ್ನು ನಾವು
ಏನು ಏಪ್ರಿಲ್ 14ನೇ ತಾರೀಕಿಗೆ ಮಾಡ್ತೀವಿ. ಶಾಸಕರು ಆ ಕಾರ್ಯಕ್ರಮದಾಗ ಇರ್ತಾರ. ಈಗಾಗಲೇ ಮಾನ್ಯ ನಾಟೇಕರ್ ಅವರು ಹೇಳಿದ ಹಾಗೆ ಸಮಾಜದ ಎಲ್ಲ ಮುಖಂಡರನ್ನ, ಎಲ್ಲ ಸಮಾಜದ ಮುಖಂಡರನ್ನ ವೇದಿಕೆ ಮೇಲೆ ತರುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಈ PUC ಹುಡುಗರಿಗೆ ಅಷ್ಟೇ ಸನ್ಮಾನ. ಆ PUC ಜೊತೆಗೆ ಏನಾದರೂ ಹೊಸದು ಏನಾದರೂ ಇವೆಂಟ್ ಮಾಡಿದ್ನಂದ್ರ ಅಂಥವ್ರನ್ನೇನ್ರ ನೋಡ್ರಿ. MBBS ಡಾಕ್ಟರೇಟ್ ಆದವರು, ಈಗ ನಮ್ಮ ಕವಿ ಅದಾನ, ಅಂಥವ್ರು ಹೊಸದು ಏನಾದರೂ ಇದೇನಪ್ಪ ನಮ್ಮ ಚಲವಾದಿಗಳು ಬದಲಾವಣೆ ಆದ್ರು ಅಂತಕ್ಕಂಥದ್ದು ಅವತ್ತಿನ ಒಂದು ಸಂದೇಶ. ಮಾನ್ಯ ಶಾಸಕರ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಶಾಸಕರೇ ವಹಿಸ್ಕೋತಾರ. ಆಮೇಲೆ ಅಲ್ಲಿ ಚಾಲನೆ ಇದು ಅಂಬೇಡ್ಕರ್ ಒಂದು ರ್ಯಾಲಿ ಏನು ಬರ್ತೈತಲ್ಲ, ಒಂದು ಮೆರವಣಿಗೆ ಏನು ಬರ್ತೈತಲ್ಲ, ಆ ಮೆರವಣಿಗೆ ಚಾಲನೆ ಕೊಡೋರು ಮಾನ್ಯ ಶಾಸಕರೇ ಕೂಡ ಕೊಡ್ತಾ ಇದಾರೆ. ಎಲ್ಲ ಗಣ್ಯಮಾನ್ಯರು ಇರ್ತಾರ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.